ಸೊ ಓಕೆ ಗೈಸ್, ನಮಸ್ತೆ ಗಣೇಂದ್ರ, ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಮತ್ತು ನಮ್ಮ ಅಮ್ಮ ಗೋವಾಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಪೇರೆಂಟ್ಸ್ ಜೊತೆ ಹೋಗೋದು ಟ್ರಿಪ್ಪಿಗೆ ಮಜಾನೇ ಬೇರೆ. ಸೊ ಅಮ್ಮನ ಜೊತೆಯಲ್ಲಿ ಊಟಕ್ಕೆಲ್ಲಾದರೂ ಹೋಗೋಣ, ಗೋವಾಕ್ಕೆಲ್ಲ ಟ್ರಿಪ್ ಹೋಗೋಣ ಅಂತ ಇದು ಮಾಡಿದ್ವಿ. ಸೊ ಶಿವಮೊಗ್ಗದಿಂದ ಸಾಗರದಿಂದ ಮುರುಡೇಶ್ವರಿಂದ ಗೋಕರ್ಣದಿಂದ ಕಾರವಾರದಿಂದ ಮಡ್ಗಾಂವಿಂದ ಪಣಜಿ ಹಂಗೆ ಹೋಗಿದ್ವಿ. ಸೀನ್ರಿ ಎಲ್ಲ ಚೆನ್ನಾಗಿತ್ತು. ಹೈವೇ ಸಿಗುತ್ತೆ ನಿಮಗೆ. ಒಂದು ಸ್ವಲ್ಪ ರೋಡು ಇಟ್ ವಾಸ್ ಗುಡ್, ತುಂಬ ಚೆನ್ನಾಗಂತ ಇಲ್ಲ, ಚೆನ್ನಾಗಿತ್ತು. ಅಂದರೆ ಅಬೋ ಆ್ಯಾವ್ರೇಜ್ ಇತ್ತು ರೋಡು. ಮತ್ತು ಹೈವೇ ಬರ್ತಾ ನಿಮಗೆ ಅಲ್ಲಿ ಡ್ರೈವಿಂಗ್ ಕಂಫರ್ಟೇಬಲ್ ಆಗುತ್ತೆ. ಅರೌಂಡು ಒಂದು 325 ಕಿಲೋಮೀಟರ್ಸ್ ಏನೋ ಇದೆ. ಒಂದು 6.5 ಅವರ್ಸು ಕಾರಲ್ಲಿ ನೀವು ಹೋದರೆ 6.5 ಅವರ್ಸು 6 ಅವರ್ಸಲ್ಲಿ ತಲುಪ್ತೀರ. ಅಲ್ಲಿ ಬ್ರಿಡ್ಜಸ್ಸಿಂದ ಎಲ್ಲ ವ್ಯೂ ಸೀನ್ರಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಅಲ್ಲಿ ನಿಮಗೆ ಹೋಟೆಲ್ ಸ್ಟೇ ಆಗೋಕ್ಕೆ ಎಲ್ಲೂ ಸಿಕ್ಕಿಲ್ಲ, ಯಾಕಂದರೆ ನಾವು ಹೋಗಿದ್ದು ಪೀಕ್ ಅವರ್ಸಿಗೆ ಹೋಗಿದ್ವಿ, ಪೀಕ್ ಡೇಸಿಗೆ ಹೋಗಿದ್ವಿ ನಾವೆಲ್ಲ. ಅಲ್ಲಿ ಡಿಸೆಂಬರ್, ನವೆಂಬರ್ ಮತ್ತು ಜನವರಿ ಆ ಕಡೆ. ನಮಗೆ ಅಗೋಡಾ ಆ್ಯಪ್ ಅಂತ ಒಂದಿದೆ, ಅದರಲ್ಲಿ ನಾನು ಹೋಮ್ ಸ್ಟೇ ಬುಕ್ ಮಾಡ್ಕೊಂಡಿದ್ದೆ. ರೂಮ್ ಚೆನ್ನಾಗಿತ್ತು ನೋಡಿ ಅಂತೆ. ಪರ್ ಡೇ 2000 ಏನೋ ಅರೌಂಡ್ ಇದು ಬರುತ್ತೆ. 2 ಡೇಸಿಂದ 3 ಡೇಸಿಗೇನೋ ತೊಗೊಂಡಿದ್ದೆ. ಆಮೇಲೆ ಅಲ್ಲಿಂದ ನ್ಯೂ ಗೋವಾಕ್ಕೆ ಇದಕ್ಕೆ ಹೋಗಿದ್ದೆ. ನ್ಯೂ ಗೋವಾ ಚೆನ್ನಾಗಿತ್ತು, ಮಾತ್ರ ರಶ್ ಇತ್ತು. ಆಮೇಲೆ ಅಲ್ಲಿಂದ ನಾನು ಅಮ್ಮ ಒಂದು ಬೀಚಿಗೆ ಹೋಗಿದ್ವಿ. ಬೀಚಿನ ವ್ಯೂ ಚೆನ್ನಾಗಿತ್ತು, ಮಾತ್ರ ಒಂದೇನಂದರೆ ರಶ್ ಇತ್ತು. ನನಗೆ ರಶ್ ಇರೋ ಜಾಗ ಅಷ್ಟು ಇಷ್ಟ ಆಗಲ್ಲ. ರಶ್ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ರಶ್ ಇತ್ತು. ನಾವು ಸೀಸನ್ ಟೈಮಿಗೆ ಹೋಗಿದ್ವಿ. ಯೂಶ್ವಲಿ ಅನ್ಸೀಸನ್ ಟೈಮಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಬೀಚಸ್ಸು ಮಾತ್ರ ಒಂದೇನಂದರೆ ತುಂಬ ಜನರಿದ್ದಕ್ಕೋಸ್ಕರ ಸ್ವಲ್ಪ ಬೀಚ್ ಇದು ಗಲೀಜಿಟ್ಟಿದ್ರು. ಆಮೇಲೆ ಆ ಸೈಡಿಗೆ ಹೋಗಬೇಕು, ಒಂದು ತುಂಬ ಸೈಡ್ ಆ ಕಡೆ ಹೋದರೆ ಬೀಚಲ್ಲಿ ನಿಮಗೆ ಅಲ್ಲಿ ಸೀನ್ರಿ ಎಲ್ಲ ಸಿಗುತ್ತೆ. ಜನರು ಸ್ವಲ್ಪ ಕಮ್ಮಿ ಇರ್ತಾರೆ. ಆಮೇಲೆ ಬ್ರಿಡ್ಜಿನ ವ್ಯೂ ಇದೆಲ್ಲ ಕಾಣಿಸುತ್ತೆ. ಆಮೇಲೆ ಅಲ್ಲಿ ಹೋಗಿದ್ದು. ಆನಂತರ ಒಂದು ರಾತ್ರಿ ಒಂದು ಡಿನ್ನರಿಗೆ ಹೋಗೋಣ ಅಂತ ಅಮ್ಮನ ಹತ್ರ ಹೇಳಿದ್ದೆ. ಅಲ್ಲಿ ಪ್ರೆಸೆರಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಅಂತ ಹೇಳಿದ್ರೆ ರಿವಾಡಿ ಕೊರೆಮ್ ಬಿಹೈಂಡ್ ಹೋಟೆಲ್ ಸೋನಾ ಬಿಲ್ಡಿಂಗ್, ಅಲ್ಟಿನೋ, ಗೋವಾ, ಪಣಜಿ ಹತ್ರ ಇದು ಬರುತ್ತೆ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತೆ. ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಯುರೋಪಿಯನ್ ಫುಡ್ ಸಿಗುತ್ತೆ ನಿಮಗಿಲ್ಲಿ. ಯುರೋಪಿಯನ್ ಫುಡ್ ಒಂದು ಟ್ರೈ ಮಾಡೋಣ ಅಂತ ಹೋದ್ವಿ. ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಮೆನು ಹಿಂಗೆ ಕೊಟ್ಟು ಇದು ಮಾಡಲ್ಲ ನಿಮಗೆ. ಅಲ್ಲಿ ಬೋರ್ಡಲ್ಲಿ ಒಂದು ಲಿಮಿಟೆಡ್ ಫುಡ್ ಇರುತ್ತೆ, ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಏನೇನು ಹಾಕ್ತಾರೆ, ಏನೇನು ಮಾಡ್ತಾರೆ ಅಂತ. ಅವರು ನಮ್ಮೊಬ್ಬರಿಗೆ ಅಲ್ಲ, ಎಲ್ಲರೂ ಕಸ್ಟಮರಿಗೆ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿ ನನಗೆ ಸುಸ್ತಾಗ್ಬಿಡ್ತು, ಅಷ್ಟು ಎಕ್ಸ್ಪ್ಲೈನ್ಸ್ ಮಾಡ್ತಾರೆ. ಒಂದು ಮೈಂಡಲ್ಲಿ ಏನಂತ ಹೇಳಿದ್ರೆ ವೆಸ್ಟರ್ನ್ ಸೈಡ್ ಫುಡ್ ಎಲ್ಲ ಸ್ಪೈಸಿ ಎಲ್ಲ ಇರಲ್ಲ, ಅದೊಂದು ಮೈಂಡಲ್ಲಿ ಇಟ್ಕೊಂಡಿದ್ದೆ. ಫಸ್ಟು ಒಂದು ವರ್ಜಿನ್ ಪೀನಾ ಕೊಲಾಡ ಅಂತ ಒಂದು ಮಾಕ್ಟೈಲ್ ಇತ್ತು, ಚೆನ್ನಾಗಿತ್ತು. ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿತ್ತು. ಒಂಥರ ಕ್ರಿಸ್ಮಸ್ ಫೀಲಿಂಗು ಮತ್ತು ವೆಸ್ಟರ್ನ್ ಸ್ಟೈಲು ಆ ಥರ ಒಂದು ವೈಬ್ಸ್ ಬರುತ್ತೆ. ಆಮೇಲೆ ಅಲ್ಲೇ ನಿಮಗೆಲ್ಲ ಕುಕ್ಕು ಅದೆಲ್ಲ ಮಾಡ್ತಾರೆ. ವೆಸ್ಟರ್ನ್ ಡಿಶಸ್ ಎಲ್ಲ ಏನೋ ಮಾಡ್ತಿದ್ದಾರೆ, ಥರ ಇಂಟ್ರೆಸ್ಟಿಂಗ್. ಆಫ್ಟರ್ ದ್ಯಾಟ್ ಬೇರೆ ಕಸ್ಟಮರ್ಸಿಗೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಅದೆಲ್ಲ ಇದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವರ್ಜಿನ್ ಪೀನಾ ಕೊಲಾಡ ಚೆನ್ನಾಗಿತ್ತು. ಮಶ್ರೂಮ್ ಕ್ರೊಕೆಟ್ ಚೆನ್ನಾಗಿತ್ತು. ಇದೊಂಥರ ಹೊರಗಡೆ ಫ್ರೈಡ್ ಇತ್ತು. ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಅಂತ ಹೇಳಿದ್ರೆ ಬೋಂಡ ಇದ್ದಂಗಿತ್ತು. ಒಳಗಡೆ ಚೀಸ್, ಆ ಚೀಸು ಒಳಗಡೆ ಮಶ್ರೂಮು ಅದಿತ್ತು. ಆ್ಯಂಡ್ ಟೇಸ್ಟ್ ಲೈಕ್ ಮೇಯೋ ಆ ಥರ ಟೇಸ್ಟ್ ಬರೋದು. ಹೊರಗಡೆ ಕ್ರಿಸ್ಪಿ ಇತ್ತು, ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಮಸ್ಟು ಇದು ಟ್ರೈ ಮಾಡಿ ಅಂತೆ. ಗೋವಾಕ್ಕೆ ಹೋಗೋ ಟೈಮಲ್ಲಿ ಒಂದ್ಸಲ ಟ್ರೈ ಮಾಡಿ ಅಂತೆ. ಆಮೇಲೆ ರೋಸ್ಟ್ ಚಿಕನ್ ಇದು, ಮೇಲ್ಗಡೆ ರೋಸ್ಟ್ ಚಿಕನ್ ಇದೆ, ಅಂದರೆ ತುಂಬ ಸ್ಪೈಸಿ ಇಲ್ಲ, ಬ್ಲ್ಯಾಂಡ್ ಇತ್ತು. ಕೆಳಗಡೆ ಅದು ಆಲೂಗಡ್ಡೆದು ಒಂಥರ ಸ್ಮ್ಯಾಶ್ ಮಾಡಿ ಆಲೂಗಡ್ಡೆ ಟೇಸ್ಟ್ ಮತ್ತು ರೋಸ್ಟ್ ಚಿಕನ್ನು. ಆಮೇಲೆ ಲೈಟ್ ಸ್ಪೈಸಸ್ ಇತ್ತು. ಲೈಟ್ ಫುಡ್ ಚೆನ್ನಾಗಿದೆ, ಹೆಲ್ದಿ ಫುಡ್ ಇತ್ತದು, ಮತ್ತು ತುಂಬ ಸ್ಪೈಸಸ್ ಏನು ಇದಿರಲಿಲ್ಲ. ಆಮೇಲೆ ಇದು ಪ್ಯಾನ್ ರೋಸ್ಟೆಡ್ ಫಿಶ್, ಇದು ಯಾವುದೋ ಫಿಶ್ ಹೇಳಿದ್ರು ಅವರು. ಅಲ್ಲಿರೋದು ಫಿಶ್ ನನಗೆ ಹೆಸರು ಮರ್ತೋಗಿದೆ. ಇದು ತಿನ್ನಕ್ಕೆ ಹೋದರೆ ಫಿಶ್ ಥರನೇ ಫೀಲಿಂಗ್ ಬರಲ್ಲ ನಿಮಗೆ. ಎವ್ರಿ ಲೈಟ್ ಫುಡ್, ಸ್ಪೈಸಿ ನಾನ್ ಸ್ಪೈಸಿ ಈಟರ್ಸಿಗೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಸ್ಟಿಕ್ಕಿ ಟಾಫಿ ಅಂತ, ಹೊರಗಡೆ ಕ್ಯಾರಮಲ್ ಕೋಟಿಂಗ್ ಆ್ಯಂಡ್ ಚಾಕ್ಲೇಟ್ ಆ್ಯಂಡ್ ಒಳಗಡೆ
ರೆಡ್ ವೆಲ್ವೆಟ್ ಕೇಕ್ ಥರ ಇತ್ತು ಇದು. ಇದು ಮಾತ್ರ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಫ್ರೆಶ್ ಇತ್ತು, ಎಲ್ಲದು ಫ್ರೆಶ್ಶಾಗಿ ಮಾಡಿಕೊಟ್ಟಿದ್ರು. ಬ್ರೆಡ್ ಫುಲ್ ವೆಟ್ ಇತ್ತು ಒಳಗಡೆ. ಆ್ಯಂಡ್ ಆಫ್ಟರ್ ದ್ಯಾಟ್ ತಿರಾಮಿಸು ಆರ್ಡ್ರ್ ಮಾಡಿದ್ದೆ, ಕಾಫಿ. ಆ್ಯಂಡ್ ಒಳಗಡೆ ಸ್ವಲ್ಪ ಆಲ್ಕೋಹಾಲಿಕ್ ಕಂಟೆಂಟ್ ಬರುತ್ತೆ ಇದರಲ್ಲಿ. ಆ್ಯಕ್ಚುಲಿ ತಿರಾಮಿಸು ಹಂಗೆ ಇದು ಮಾಡ್ತಾರಲ್ಲಿ. ಆ್ಯಂಡ್ ಕಾಫಿ, ಬ್ರೆಡ್ಡು, ಕೇಕು ಎಲ್ಲ ಇತ್ತು, ಡಿಫ್ರೆಂಟ್ ಇತ್ತು. ಮಾತ್ರ ಮಸ್ಟ್ ಟ್ರೈ ಮಾಡಿ ಅಂತೆ. ಡಿಫ್ರೆಂಟ್ ಇದಕ್ಕೆ ಟ್ರೈ ಮಾಡೋದು ಮಜಾನೇ ಬೇರೆ. ಎವ್ರಿ ನ್ಯೂ ಡಿಶಸ್ ಟ್ರೈ ಮಾಡೋದೇ ಚೆನ್ನಾಗಿತ್ತು. ಸ್ವಲ್ಪ ಒಂದು 5% ಆಲ್ಕೋಹಾಲಿಕ್ ಕಂಟೆಂಟ್ ಬರುತ್ತೆ. ಆಮೇಲೆ ಬ್ರೆಡ್ಡು, ಆಮೇಲೆ ಕೇಕ್, ಕಾಫಿ ಇದೆಲ್ಲ ಟೇಸ್ಟು. ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿ ಫ್ಯಾಮಿಲಿದು ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಹಾಡೆಲ್ಲ ಹೇಳಿ, ಆಮೇಲೆ ಅಲ್ಲಿ ಆಲ್ಕೋಹಾಲಿಕ್ ಇದೆಲ್ಲ ಇರುತ್ತೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.